ಇವತ್ತು ನಾವು ಉಡುಪಿ ಜಿಲ್ಲಾ ಸಮಸ್ತ ಮುಸ್ಲಿಂ ಬಾಂಧವರು ದೀಪಾವಳಿ ಹಬ್ಬದ ಆಚರಣೆಯನ್ನು ಇಲ್ಲಿ ಒಂದು ಆಯೋಜಿಸಿದ್ದೇವೆ. ಇದರ ಉದ್ದೇಶ ಇಷ್ಟೇ ಏನಂತಂದ್ರೆ, ಇವತ್ತಿನ ಸಮಾಜದಲ್ಲಿ ಜಾತಿ ಮತ ಭೇದ ಹೀಗೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ಒಡಕು ಹುಟ್ಟಿಸಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನರು ಜಾಗೃತರಾಗಬೇಕು. ಯಾರ ಮಾತಿಗೂ ಕಿವಿ ಕೊಡದೆ ನಾವೆಲ್ಲರೂ ಸೌಹಾರ್ದವತೆಯಾಗಿ ಇದ್ರೆ ಸಮಾಜದಲ್ಲಿ ಯಾವುದೇ ರೀತಿಯ ಅಶಾಂತಿ ಹರಡಲಿಕ್ಕೂ ಎಳ್ಳಷ್ಟು ಸಾಧ್ಯವಿಲ್ಲ ಅನ್ನೋದನ್ನು ನಾವು ಮೊದಲಾಗಿ ತಿಳ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸಗಳಲ್ಲಿ ನಮ್ಮಲ್ಲಿ ಸೌಹಾರ್ದತೆ ಕಮ್ಮಿ ಆಗ್ತಾ ಇದೆ. ಕಳೆದ ಸಲ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳಂತಹ ಪೇಜಾವರ ಸ್ವಾಮೀಜಿಗಳಂತಹ ಪರಮ ಪೂಜ್ಯ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಎಲ್ಲಾ ಮುಸ್ಲಿಂ ಸರ್ವರನ್ನು ಕರೆದು ಒಂದು ಇಫ್ತಿಯಾರ್ ಕೂಟವನ್ನು ಆಯೋಜಿಸಿದ್ರು. ಅದೇ ರೀತಿ ನಾವಿವತ್ತು ಮುಸ್ಲಿಮರು ಎಲ್ಲರೂ ಸೇರ್ಕೊಂಡು ಒಂದು ದೀಪಾವಳಿಯ ಹಬ್ಬವನ್ನು ದೀಪ ಬೆಳಗಿಸುವುದರ ಮೂಲಕ ಆಚರಿಸ್ತಾ ಇದ್ದೇವೆ. ಇಂಥ ಹಲವಾರು ಕಾರ್ಯಕ್ರಮಗಳು ವರ್ಷವಿಡೀ ನಡೀತಾ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಸಮಾಜದಲ್ಲಿ ಶಾಂತಿ ಸೃಷ್ಟಿಯಾಗಿ ನಾವೆಲ್ಲರೂ ಐಕ್ಯದ ನಾವು ಒಂದು 30 ವರ್ಷದ ಮೊದಲು ನಮ್ಮ ಭಾರತ ಹೇಗಿತ್ತೋ 30-40 ವರ್ಷದ ಮೊದಲು ಅದೇ ರೀತಿ ನಮ್ಮ ಭಾರತ ಉಳಿಬೇಕು, ಎಲ್ಲರೂ ಸೌಹಾರ್ದದಿಂದ ಬಾಳ್ಬೇಕೆನ್ನೋದು ನಮ್ಮ ಆಶಯ. ನನ್ನೊಂದು ಮನವಿ ಇದೆ ಸರ್ಕಾರದ ಏನಂತಂದ್ರೆ, ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ರಾಜ್ಯದಲ್ಲೂ ಒಂದು 50 ಜಾಗವನ್ನು ನಿಗದಿ ಮಾಡಬೇಕು. ಆ ಜಾಗದಲ್ಲಿ ಯಾರಿಗೂ ಎಲ್ಲರೂ ಬಂದು ಮುಸಲ್ಮಾನರ ಹಬ್ಬ, ಹಿಂದೂಗಳ ಹಬ್ಬ, ಕ್ರಿಶ್ಚಿಯನ್ರ ಹಬ್ಬ, ಎಲ್ಲಾ ಧರ್ಮದವರಿಗೂ ಅಲ್ಲಿ ಬಂದು ತಮ್ಮ ತಮ್ಮ ಆಚರಣೆಯನ್ನು ಒಗ್ಗಟ್ಟಾಗಿ ಸರ್ವಧರ್ಮೀಯರು ಒಟ್ಟಾಗಿ ಆಚರಿಸುವಂತಹ